ಇಂಡಿಯನ್ ಸಿನಿಮಾದ ಇತಿಹಾಸದಲ್ಲೇ ಬಿಗ್ ಬಜೆಟ್ ಮೂವಿ ಅಂದ್ರೆ ಅದು ನಿತೇಶ್ ತಿವಾರಿ ಅವರ ರಾಮಾಯಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2 ಪಾರ್ಟ್ಸ್ ಅಲ್ಲಿ ಮೂವಿ ಬರ್ತಿದೆ. ಪ್ರತಿ ದೇಶಕ್ಕೂ ಒಂದು ಎಪಿಕ್ ಸ್ಟೋರಿ ಇರುತ್ತೆ. ನಮ್ಮ ಭಾರತಕ್ಕೆ ಅದು ರಾಮಾಯಣ ಇದೆ. ನಾಟ್ ಜಸ್ಟ್ ಎ ಸ್ಟೋರಿ, ಅವರ್ ಟ್ರೂತ್, ಅವರ್ ಹಿಸ್ಟ್ರಿ. ಮೂವಿಯ ಬಜೆಟ್ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ಹೇಳ್ತೀನಿ. 4000 crores ಫಾರ್ ಪಾರ್ಟ್ 1 ಅಂಡ್ ಪಾರ್ಟ್ 2. ಕೆಲವರು ಹೇಳ್ತಾರೆ ಇದು ಅವತಾರ್ ಮೂವಿ ತರ ಬ್ಲಾಕ್ ಬಾಸ್ಟರ್ ಆಗುತ್ತೆ ಅಂತಾರೆ. ಇನ್ನು ಕೆಲವರು ಬಜೆಟ್ ಆದ್ರೂ ಈ ಮೂವಿ ರಿಕವರ್ ಮಾಡುತ್ತಾ ಅಂತ ಹೇಳ್ತಿದ್ದಾರೆ. ಆಸ್ಕರ್ ವಿನ್ನಿಂಗ್ VFX ಸ್ಟುಡಿಯೋ ರಾಮಾಯಣ ಮೂವಿಗೆ ವರ್ಕ್ ಮಾಡ್ತಿದ್ದಾರೆ. ಡಿನೆಗ್ ಹ್ಯಾಸ್ won 8 ಆಸ್ಕರ್ ಫಾರ್ ಬೆಸ್ಟ್ ವಿಜುವಲ್ಸ್ ಎಫೆಕ್ಟ್. ಇನ್ಸ್ಪೆಕ್ಷನ್, ಇಂಟರ್ಸ್ಟೆಲ್ಲರ್, ಎಕ್ಸ್ ಮಶೀನಾ, ಬ್ಲೇಡ್ ರನ್ನರ್ 2049, ಟೆನೆಟ್, ಡೂನ್ ಪಾರ್ಟ್ 1 ಅಂಡ್ ಪಾರ್ಟ್ 2 ಈ ಎಲ್ಲಾ ಮೂವೀಸ್ ಗಳಿಗೆ ಡಿನೆಗ್ ಅವರು ಆಸ್ಕರ್ ಗೆದ್ದಿದ್ದಾರೆ. ಕ್ರಿಸ್ಟೋಫರ್ ನೋಲನ್ ಅವರ ಮೋಸ್ಟ್ಲಿ ಎಲ್ಲಾ ಮೂವೀಸ್ ಗಳಿಗೆ ಡಿನೆಗ್ ಸ್ಟುಡಿಯೋನವರೇ VFX ಮಾಡಿದ್ದಾರೆ. ನಮಿತ್ ಮಲ್ಹೋತ್ರಾ CEO ಆಫ್ ಡಿನೆಗ್ ಕಂಪನಿ, ಅವರು ಈ ಮೂವಿಯ ಒನ್ ಆಫ್ ದ ಪ್ರೊಡ್ಯೂಸರ್ ಕೂಡ ಇದ್ದಾರೆ. ಮೂವಿಯ ಕಾಸ್ಟ್ ಕಡೆ ಬಂದ್ರೆ ರಣಬೀರ್ ಕಪೂರ್ ಆಸ್ ಲಾರ್ಡ್ ರಾಮ್. ರಾಮಾಯಣ ಇಂಟ್ರೊಡಕ್ಷನ್ ವಿಡಿಯೋನಲ್ಲಿ ರಣಬೀರ್ ಕಪೂರ್ ಅವರು ಡಿವೈನ್ ಲುಕ್ ನಲ್ಲಿ ಕಾಣ್ತಿದ್ದಾರೆ. ರಾಕಿಂಗ್ ಸ್ಟಾರ್ ಆಸ್ ರಾವಣ. ಯಶ್ ಅವರ ರಾವಣ ಪಾತ್ರ ಈ ಮೂವಿಯ ಬಿಗ್ಗೆಸ್ಟ್ ಹೈಲೈಟ್. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರಾವಣನ ಕಾಂಪ್ಲೆಕ್ಸಿಟಿ, ಪವರ್ ಮತ್ತೆ ಇಂಟೆಲಿಜೆನ್ಸ್ ನ ಹೇಗೆ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಅಂತ ನೋಡಕ್ಕೆ ನಾನು ವೇಟ್ ಮಾಡ್ತಿದ್ದೀನಿ. ಯಶ್ ಅವರು ಈ ಮೂವಿಯ ಒನ್ ಆಫ್ ದ ಪ್ರೊಡ್ಯೂಸರ್ ಕೂಡ ಇದ್ದಾರೆ. ಅಂಡ್ ರವಿ ದುಬೆ ಆಸ್ ಲಕ್ಷ್ಮಣ್, ಸಾಯಿ ಪಲ್ಲವಿ ಆಸ್ ಮಾ ಸೀತಾ, ಸನ್ನಿ ದೇವಲ್ ಆಸ್ ಹನುಮಾನ್, ಮತ್ತೆ ಇನ್ನು ಕೆಲವು ಅನ್ಅಫಿಷಿಯಲ್ ಕಾಸ್ಟ್ಯೂಮ್ ಕೂಡ ಇದಾವೆ. ರಕುಲ್ ಪ್ರೀತ್ ಸಿಂಗ್ ಆಸ್ ಸುರ್ಪನಖ, ಕಾಜಲ್ ಅಗರ್ವಾಲ್ ಆಸ್ ಮಂದೋದ್ರಿ, ಅಮಿತಾಬ್ ಬಚ್ಚನ್ ಆಸ್ ಜಟಾಯು, ಮೋಹಿತ್ ರೈನಾ ಆಸ್ ಲಾರ್ಡ್ ಶಿವ, ಅನಿಲ್ ಕುಮಾರ್ ಆಸ್ ಕಿಂಗ್ ಜನಕ್, ಬಾಬಿ ದೇವಲ್ ಆಸ್ ಕುಂಭಕರ್ಣ್. ಡೈರೆಕ್ಟರ್ ನಿತೀಶ್ ತಿವಾರಿ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ದಂಗಲ್ ಮತ್ತೆ ಚಿಚೋರೆ ತರ ಬಿಗ್ ಬ್ಲಾಕ್ ಬಾಸ್ಟರ್ ಮೂವಿ ಮಾಡಿದ್ದಾರೆ. ರಾಮಾಯಣ ಪಾರ್ಟ್ 1 ಹಿಟ್ ಆಗ್ಬೇಕು ಅಂದ್ರೆ 2000 ಕೋಟಿ ಅಂತೂ ಕಲೆಕ್ಟ್ ಮಾಡ್ಲೇಬೇಕು. ಮತ್ತೆ ಅದರಲ್ಲೂ 50% ದುಡ್ಡು ಥಿಯೇಟರ್ಸ್ ಗೆ ಹೋಗುತ್ತೆ. ಪ್ರೊಡ್ಯೂಸರ್ ಗೆ ಸಿಗೋದು 50%. ಬರೀ ಇಂಡಿಯಾದಲ್ಲಿ 2000 ಕೋಟಿ ಕಲೆಕ್ಟ್ ಮಾಡೋದು ಕಷ್ಟ. ಬಟ್ ಮೇಕರ್ಸ್ ಹತ್ರ ಒಂದು ಸೀಕ್ರೆಟ್ ಪ್ಲಾನ್ ಇದೆ, ಅದೇ ಗ್ಲೋಬಲ್ ಮಾರ್ಕೆಟ್. ರಾಮಾಯಣ ಪಾರ್ಟ್ 1 ಓವರ್ಸೀಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲೇಬೇಕಾಗುತ್ತೆ, ಅವಾಗ್ಲೇ ಮೂವಿ ಹಿಟ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ಡೈರೆಕ್ಟರ್ ನಿತೇಶ್ ತಿವಾರಿ ಅವರ ದಂಗಲ್ ಮೂವಿ ಚೀನಾದಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಚೀನಾದಲ್ಲಿ ದಂಗಲ್ ಮೂವಿ ತುಂಬಾನೇ ದೊಡ್ಡ ಹಿಟ್ ಆಗಿತ್ತು. ರಾಮಾಯಣ್ ಥೈಲ್ಯಾಂಡ್, ಇಂಡೋನೇಷಿಯಾ ಮತ್ತೆ ಕಂಬೋಡಿಯಾ ದೇಶಗಳಲ್ಲಿ ತುಂಬಾನೇ ಫೇಮಸ್. ಅಲ್ಲಿ ಇರೋ ಇಮೋಷನಲ್ ಕನೆಕ್ಟ್ ನ ಯೂಸ್ ಮಾಡ್ಕೊಂಡ್ರೆ ಓವರ್ಸೀಸ್ ಇಂದ ಚೆನ್ನಾಗಿ ದುಡ್ಡು ಕಲೆಕ್ಟ್ ಮಾಡಬಹುದು. ಮೂವಿ ಹಿಟ್ ಆಗ್ಬೇಕಂದ್ರೆ USA ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ರಾಮಾಯಣ ಮೇಕರ್ಸ್ ಏನಾದ್ರೂ ಚೆನ್ನಾಗಿ ಮೂವಿ ಮಾಡಿದ್ರೆ ನಮ್ಮ ಇಂಡಿಯನ್ ಸಿನಿಮಾದ ಫೇಸೇ ಪೂರ್ತಿ ಚೇಂಜ್ ಆಗುತ್ತೆ. ವಿಜುವಲ್ಸ್ ವರ್ಲ್ಡ್ ಕ್ಲಾಸ್ ಆಗಿದ್ರೆ ಗ್ಲೋಬಲ್ ಆಡಿಯನ್ಸ್ ಕೂಡ ಮೂವಿನ ಇಷ್ಟ ಪಡ್ತಾರೆ. OTT ಪ್ಲಾಟ್ಫಾರ್ಮ್, ಸ್ಯಾಟಲೈಟ್ ರೈಟ್ ಮತ್ತೆ ಮ್ಯೂಸಿಕ್ ರೈಟ್ ಏನಿಲ್ಲ ಅಂದ್ರೂ 700 ಕೋಟಿ ಸಿಗುತ್ತೆ. ಈ ದುಡ್ಡು ಡೈರೆಕ್ಟ್ ಪ್ರೊಡ್ಯೂಸರ್ ಹತ್ರ ಹೋಗುತ್ತೆ. ಮೂವಿಯ ಮಾರ್ಕೆಟಿಂಗ್ ಬೇರೆ ಕಂಟ್ರೀಸ್ ಅಲ್ಲಿ ಹೇಗ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕು. ತುಂಬಾ ಜನ ಆದಿಪುರುಷ್ ಮೂವಿ ತರ ಡಿಸಾಸ್ಟರ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ರಾಮಾಯಣ ಮೂವಿಯಲ್ಲಿ ನಿತೇಶ್ ತಿವಾರಿ ಅವರ ವಿಷನ್ ಮತ್ತೆ ಡಿನೆಗ್ ತರ ಆಸ್ಕರ್ ವಿನ್ನಿಂಗ್ ಸ್ಟುಡಿಯೋ ರಾಮಾಯಣಗಾಗಿ ವರ್ಕ್ ಮಾಡ್ತಿದೆ. ಕ್ವಾಲಿಟಿ ಮತ್ತೆ ಇಮೋಷನ್ ಸರಿಯಾಗಿ ಪುಲ್ ಆಫ್ ಮಾಡಿದ್ರೆ ಬಜೆಟ್ ರಿಕವರ್ ಆಗೋದು ದೊಡ್ಡ ವಿಷಯ ಏನಿಲ್ಲ. ಪ್ರೊಡ್ಯೂಸರ್ ಏಮ್ ಏನಂದ್ರೆ ಅವರ ಮ್ಯಾಸಿವ್ ಇನ್ವೆಸ್ಟ್ಮೆಂಟ್ ವರ್ಲ್ಡ್ ವೈಡ್ ರಿಲೀಸ್ ಇಂದ ರಿಕವರ್ ಮಾಡುವ ಅವರ ಪ್ಲಾನ್ ಇದೆ. ರಾಮಾಯಣ ಮೇಕರ್ಸ್ ಅವರು AI ನ ಯೂಸ್ ಮಾಡ್ಕೊಂಡು ಮೆನಿ ಲ್ಯಾಂಗ್ವೇಜಸ್ ಅಲ್ಲಿ ಡಬ್ಬಿಂಗ್ ಮಾಡ್ತಿದ್ದಾರೆ. ನಿಮಗೆ ಅನ್ಸುತ್ತೆ ರಾಮಾಯಣ ಮೂವಿ ಬಜೆಟ್ ಆದ್ರೂ ರಿಕವರ್ ಮಾಡುತ್ತಾ ಅಥವಾ ದೊಡ್ಡ ಡಿಸಾಸ್ಟರ್ ಆಗುತ್ತಾ? ರೆಕಮೆಂಡೇಶನ್ ಮಿಸ್ ಆಗಬಾರ್ದಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಿನಿಮಾ ಫೀಲ್ಸ್ ರಿವ್ಯೂ.